ನಿಮ್ಮ ರಾಶಿಗನುಗುಣವಾಗಿ ಈ ಟೈಮ್ನಲ್ಲಿ ಲಕ್ಷ್ಮಿ ಮಂತ್ರವನ್ನ ಪಠಿಸಿದ್ರೆ ಸಕಲ ಐಶ್ವರ್ಯದ ಜೊತೆಗೆ ಬೇಡ ಅಂದ್ರೂ ಹಣ ಬರುತ್ತೆ. ಹೌದು, ಲಕ್ಷ್ಮಿ ಮಂತ್ರಗಳನ್ನು ಪಠಿಸೋದ್ರಿಂದ, ಅದರಲ್ಲೂ ನಿಮ್ಮ ರಾಶಿಗನುಗುಣವಾಗಿ ಲಕ್ಷ್ಮಿ ಮಂತ್ರವನ್ನು ಪಠಿಸೋದ್ರಿಂದ ಸಂಪತ್ತು ಸಮೃದ್ಧಿಯೊಂದಿಗೆ ಕೀರ್ತಿ ಹೆಚ್ಚಾಗುತ್ತದೆ. ಹೌದು, ಲಕ್ಷ್ಮೀ ದೇವಿಯು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿದ್ದಾಳೆ. ಆಕೆಯನ್ನ ಆರಾಧಿಸಲು ಶುಕ್ರವಾರವು ಪ್ರಶಸ್ತವಾದ ದಿನವಾಗಿದೆ. ಈ ದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ವ್ಯಕ್ತಿಗೆ ವಿಶೇಷ ಫಲ ಪ್ರಾಪ್ತವಾಗ್ತದೆ. ರಾಶಿಗನುಗುಣವಾಗಿ ಶುಕ್ರವಾರದ ದಿನದಂದು ಲಕ್ಷ್ಮಿ ಮಂತ್ರಗಳನ್ನು ಪಠಿಸೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಲಕ್ಷ್ಮೀ ದೇವಿ ಪೂರೈಸ್ತಾಳೆ. ಪ್ರತಿಯೊಂದು ಮಂತ್ರವನ್ನ ಪಠಿಸೋದಕ್ಕೆ ಅದರದ್ದೇ ಆದ ನಿಯಮಗಳು ಮತ್ತು ಸಮಯವಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಲಕ್ಷ್ಮೀ ದೇವಿಯ ಯಾವ ಮಂತ್ರ ಪಠಿಸಬೇಕು ಮತ್ತು ಈ ಲಕ್ಷ್ಮಿ ಮಂತ್ರವನ್ನ ಯಾವ ಸಮಯದಲ್ಲಿ ಪಠಿಸಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ಪಡೆಯಲು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಸಕಲ ಭೋಗ ಭಾಗ್ಯಗಳು ನಮ್ಮದಾಗುತ್ತೆ. ಮೇಷರಾಶಿಯ ಜನರು ಬೆಳಗ್ಗೆ 6ರಿಂದ ಬೆಳಗ್ಗೆ 7 ಗಂಟೆಯ ಒಳಗೆ ಪಠಿಸಬೇಕಾದ ಮಂತ್ರ ಹೀಗಿದೆ: ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಎರಡನೆಯದ್ದಾಗಿ ವೃಷಭ ರಾಶಿ ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಪಠಿಸುವ ಸಮಯ ಬೆಳಗ್ಗೆ 7ರಿಂದ ಬೆಳಗ್ಗೆ 8 ಗಂಟೆಯ ಒಳಗೆ ಪಠಿಸಬೇಕು. ಮೂರನೆಯದ್ದಾಗಿ ಮಿಥುನ ರಾಶಿ ಮಂತ್ರ ಹೀಗಿದೆ: ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ. ಈ ಮಂತ್ರವನ್ನು ಮಿಥುನ ರಾಶಿಯವರು ಪಠಿಸುವ ಸಮಯ ಬೆಳಗ್ಗೆ 8ರಿಂದ ಬೆಳಗ್ಗೆ 9ರವರೆಗೆ. ನಾಲ್ಕನೆಯದಾಗಿ ಕಟಕ ರಾಶಿಯವರು ಪಠಿಸಬೇಕಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಬೆಳಿಗ್ಗೆ 9ರಿಂದ ಬೆಳಿಗ್ಗೆ 10 ಗಂಟೆಯ ಒಳಗೆ ಪಠಿಸಬೇಕು. ಐದನೆಯದ್ದಾಗಿ ಸಿಂಹರಾಶಿಯವರು ಪಠಿಸಬೇಕಾದ ಮಂತ್ರ ಹೀಗಿದೆ: ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ನೀವು ಬೆಳಿಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆಯ ಒಳಗೆ ಪಠಿಸಬೇಕು. ಆರನೆಯದಾಗಿ ಕನ್ಯಾ ರಾಶಿ ಮಂತ್ರ ಹೀಗಿದೆ: ಓಂ ಶ್ರೀಂ ಶ್ರೀಂ ಲಕ್ಷ್ಮೀಂ ನಮಃ. ಕನ್ಯಾ ರಾಶಿಯ ಜನರು ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 12 ಗಂಟೆಯ ಒಳಗೆ ಪಠಿಸಬೇಕು. ಏಳನೆಯದ್ದಾಗಿ ತುಲಾರಾಶಿ. ಈ ರಾಶಿಯವರು ಪಠಿಸಬೇಕಾದ ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ನೀವು ಈ ಮಂತ್ರವನ್ನು ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 1 ಗಂಟೆಯ ಒಳಗೆ ಪಠಿಸಬೇಕು. ಎಂಟನೆಯದ್ದಾಗಿ ವೃಶ್ಚಿಕ ರಾಶಿಯ ಜನರು ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇವರು ಮಧ್ಯಾಹ್ನ 1ರಿಂದ 2 ಗಂಟೆಯ ಒಳಗೆ ಪಠಿಸಬೇಕು. ಒಂಬತ್ತನೆಯದ್ದಾಗಿ ಧನುರಾಶಿ ಮಂತ್ರ ಹೀಗಿದೆ: ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಪಠಿಸುವ ಸಮಯ ಮಧ್ಯಾಹ್ನ 2ರಿಂದ 3 ಗಂಟೆಯ ಒಳಗೆ. ಹತ್ತನೆಯದ್ದಾಗಿ ಮಕರ ರಾಶಿಯವರು ಪಠಿಸಬೇಕಾದ ಮಂತ್ರ ಹೀಗಿದೆ: ಓಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. ಈ ಮಂತ್ರವನ್ನು ಈ ರಾಶಿಯವರು ಮಧ್ಯಾಹ್ನ 3ರಿಂದ 4 ಗಂಟೆಯ ಒಳಗೆ ಪಠಿಸಬೇಕು. 11ನೆಯದಾಗಿ ಕುಂಭರಾಶಿಯ ಮಂತ್ರ ಹೀಗಿದೆ: ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿ ನಮಃ. ಈ ಮಂತ್ರವನ್ನು ಪಠಿಸುವ ಸಮಯ ಸಂಜೆ 4ರಿಂದ 5 ಗಂಟೆಯ ಒಳಗೆ ಪಠಿಸಬೇಕು. ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಯ ಜನರು ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಸಂಜೆ 5 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗೆ ಪಠಿಸಬೇಕು. ಇನ್ನು ಲಕ್ಷ್ಮೀ ಮಂತ್ರ ಪಠಿಸುವ ವಿಧಾನ ಹೀಗಿದೆ ನೋಡಿ. ಮಂತ್ರ ಪಠಿಸುವ ಮತ್ತು ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛವಾಗಿಡಿ. ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೀಪ ಧೂಪವನ್ನು ಬೆಳಗಿಸಿ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನಂತರ ಶಾಂತ ಮನಸ್ಸಿನಿಂದ ಮಂತ್ರವನ್ನು ಪಠಿಸಿ. ಬಳಿಕ ಪೂರ್ಣ ಭಕ್ತಿಯಿಂದ ಲಕ್ಷ್ಮಿಯನ್ನ ನೆನೆಯುತ್ತಾ ಮಂತ್ರ ಪಠಿಸಬೇಕು. ಲಕ್ಷ್ಮೀ ದೇವಿಯ ಮಂತ್ರವನ್ನು ನಂಬಿಕೆ ಮತ್ತು ಪೂರ್ಣ ಭಕ್ತಿಯಿಂದ ಜಪಿಸೋದ್ರಿಂದ ನೀವು ಸಂಪತ್ತು, ಸಮೃದ್ಧಿ ಮತ್ತು ಕೀರ್ತಿಯನ್ನು ಪಡಿತೀರಿ. ನೀವು ಯಾವುದೇ ನಿರ್ದಿಷ್ಟ ಮಂತ್ರವನ್ನು ಪಠಿಸಲು ಬಯಸಿದ್ರೆ ಪಂಡಿತರನ್ನ ಸಂಪರ್ಕಿಸಿ ಬಳಿಕ ಮಂತ್ರ ಪಠಿಸಿ. ಲಕ್ಷ್ಮೀ ದೇವಿಯನ್ನ ಪೂಜಿಸುವಾಗ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ಸಮಯ ಸಿಕ್ಕಾಗ ದಾನ ಮತ್ತು ದತ್ತಿ ಕೆಲಸಗಳನ್ನು ಮಾಡ್ತೀರಿ. ಧನ್ಯವಾದಗಳು.